ಬ್ರಹ್ಮ ಬಾಬಾರವರು ನಾವು ಮಕ್ಕಳಿಗೆ ತಾವು ನಡೆದು ಯಾವ ಹೆಜ್ಜೆಯಲ್ಲಿ ನಡೆದು ಹೋದರು ಅನ್ನೋದನ್ನು ಬ್ರಹ್ಮ ತಂದೆಯ 18 ಹೆಜ್ಜೆಗಳು ಒಂದೊಂದಾಗಿ ನೋಡೋಣ. ಒಂದನೆಯದು, अपना सब कुछ विल करके विल पावर से संपन्न. ಬ್ರಹ್ಮ ತಂದೆ ಏನು ಮಾಡಿದ್ರು, ಜಗತ್ತಿನಲ್ಲಿ ನಾವು ನೋಡ್ತೀವಿ ಈ ರೀತಿ ಎಲ್ಲವನ್ನು ವಿಲ್ ಮಾಡಿರುವಂಥವರು ಕಾಣಸಿಗುವುದಿಲ್ಲ. ಬಾಬಾ ಏನು ಮಾಡಿದ್ರು, ತಮ್ಮ ತನು ಮನ ಧನ ಸಂಬಂಧ ಸಂಪತ್ತು ಸ್ಥೂಲ ಧನ ಸೂಕ್ಷ್ಮ ಎಲ್ಲ ರೂಪದಲ್ಲಿನೂ ಬಾಬಾ ಏನು ಮಾಡಿದ್ರು, ಚಲ್ ಅಚಲ್ ಎಲ್ಲ ಸಂಪತ್ತನ್ನ ವಿಲ್ ಮಾಡಿದ್ರು. ब्रह्मा बाबा ने पहले कदम में अपना सब कुछ विल किया. पहले अपनी कमी कमजोरियों को संपूर्ण विल किया. अपनी स्थूल सूक्ष्म संपत्ति विल की. कभी यह नहीं सोचा कि आगे क्या होगा कैसे होगा. ಎಲ್ಲ ಕೊಟ್ಬಿಟ್ಟೆ ಅಂತಂದ್ರೆ ಮುಂದೆ ಏನಾಗ್ತದೆ ಹೆಂಗಾಗ್ತದೆ ಅಂತ ಒಂದು ಸಂಕಲ್ಪನೂ ಕೂಡ ಮಾಡಲಿಲ್ಲ. ಝಾಟಕ್ಕೂ ಬಂದ್ ಅಂದ್ರೆ ಒಂದೇ ಪೆಟ್ಟಿಗೆ सब कुछ विल किया तो विल पावर आ गई. जैसे आप बच्चे भी फॉलो फादर कर. ಹಾಗೆ ತಾವು ಮಕ್ಕಳನ್ನು ಕೂಡ ತಂದೆಯನ್ನ ಫಾಲೋ ಮಾಡಿದೆ. ಎರಡನೇದ್ದು, अपने से भी ऊंचा बनाने की भावना. ತನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡುವಂತಹ ಭಾವನೆ ಬಾಬರವರಿಗಿತ್ತು. ಮೊದಲು ಬಾಬಾ ಏನ್ ಹೇಳ್ತಿದ್ರು, ಮೊದಲು ಮಕ್ಕಳು ಅಂತ ಹೇಳ್ತಿದ್ರು. जैसे ब्रह्मा बाप ने बच्चों को अपने से भी ऊंचा बनाया. ಬ್ರಹ್ಮ ತಂದೆ ಮಕ್ಕಳನ್ನ ಏನ್ ಮಾಡಿದ್ರು, ತನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡಿದ್ರು. हर बच्चे को हर बात में पहले आप यह रिगार्ड दिया. पहले आपका पाठ वृत्ति दृष्टि वाणी और कर्म में लाया. माताओं बहनों को सदा आगे रखा. ಮಾತೆಯರನ್ನ ಅಕ್ಕಂದಿರನ್ನ ಸದಾ ಮುಂದೆ ಇಟ್ಟು. ऐसे फॉलो फादर करो तब बाप समान बनेंगे. ಹಾಗೆ ಫಾಲೋ ಫಾದರ್ ಮಾಡಿರಿ, ತಂದೆ ಸಮಾನ ಆಗುವಿರಿ. ಮೂರನೇದು, ಲೌಕಿಕತೆಯಲ್ಲಿ ಅಲೌಕಿಕತೆಯ ಅನುಭವ. ಲೌಕಿಕತೆ ಇದ್ರೂ ಕೂಡ ಅಲೌಕಿಕತೆಯ ಅನುಭವವನ್ನ ಮಾಡಿದ್ರು. जैसे ब्रह्मा बाप कोई भी कर्म करते सदा अपनी फरिश्ता स्थिति में रहे. ಹೇಗೆ ತಂದೆ ಯಾವುದೇ ಕರ್ಮವನ್ನ ಮಾಡ್ತಾ ಇದ್ರೂ ಕೂಡ ತಮ್ಮ ಫರಿಶ್ತಾ ಸ್ಥಿತಿಯಲ್ಲಿ ಇದ್ದರು. ಲೌಕಿಕಕ್ಕೂ ಅಲೌಕಿಕವೇ ಪರಿವರ್ತನೆ ಕಿಯ. ಲೌಕಿಕವನ್ನ ಅಲೌಕಿಕ ರೂಪದಲ್ಲಿ ಪರಿವರ್ತನೆ ಮಾಡಿದರು. कर्म व संस्कारों में कोई भी लौकिकता नहीं दिखाई दी. ಬಾಬರವರು ಮಾಡುವಂತಹ ಕರ್ಮದಲ್ಲಿ ಸಂಸ್ಕಾರಗಳಲ್ಲಿ ಯಾವುದೇ ಲೌಕಿಕತನ ಅನ್ನುವಂಥದ್ದು ಕಂಡು ಬರಲಿಲ್ಲ. सोचना बोलना और करना तीनों को समान बनाया. ಬಾಬಾ ಏನ್ ಮಾಡಿದ್ರು, ವಿಚಾರ ಮಾಡುವುದು, ಮಾತನಾಡುವುದು ಮತ್ತು ಕರ್ಮ ಮಾಡುವುದು ಮೂರನ್ನು ಸಮಾನ ಮಾಡಿದರು. ऐसे फॉलो फादर कर. ಅದೇ ರೀತಿ ಮಕ್ಕಳು ಕೂಡ ತಂದೆಯನ್ನ ಅನುಕರಣೆ ಮಾಡಿದೆ. हर लौकिक बात को देखने सुनने बोलने को अलौकिकता में परिवर्तन कर समान बन. ಪ್ರತಿಯೊಂದು ಲೌಕಿಕ ಮಾತನ್ನ ನೋಡುವುದು, ಕೇಳುವುದು, ಮಾತಾಡುವುದು ಎಲ್ಲವನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿ ಸಮಾನರು ಆಗಿದೆ. ನಾಲ್ಕನೇದು, सबके ಸ್ನೇಹಿ सबके ಸಹಯೋಗಿ. ಬಾಬಾ ಏನಾಗಿದ್ರು, ಎಲ್ಲರಿಗೂ ಸ್ನೇಹಿ ಆಗಿದ್ರು, ಸರ್ವರಿಗೂ ಸಹಯೋಗಿ ಆಗಿದ್ರು. ब्रह्मा बाप सभी रूपों से सभी रीति से हर बच्चे के स्नेही और सहयोगी बने. सदा एक बाप के स्नेह में समाये रहे. एक सेकंड एक संकल्प भी सहयोग के बिना नहीं गया. बाबा ಒಂದು ಸೆಕೆಂಡ್ ಒಂದು ಸಂಕಲ್ಪನೂ ಕೂಡ ಸಹಯೋಗದ ವಿನಃ ಇರಲಿಲ್ಲ. ಸದಾ ಕಾಲ ಸ್ನೇಹಿ ಮತ್ತು ಸಹಯೋಗಿ ಆಗಿದ್ರು. ऐसे आप बच्चे भी सबके स्नेही बन सच्चे स्नेह और सहयोग प्रत्यक्ष ಪ್ರಮಾಣದ್ದು. ಅದೇ ರೀತಿ ತಾವು ಮಕ್ಕಳು ಕೂಡ ಎಲ್ಲರ ಸ್ನೇಹಿಗಳಾಗಿ ಸತ್ಯವಾದ ಸ್ನೇಹ ಮತ್ತು ಸಹಯೋಗ ಪ್ರತ್ಯಕ್ಷದ ಪ್ರಮಾಣವನ್ನು ಕೊಡಿರಿ. ಐದನೇದು, सदा फल की इच्छा से मुक्त इच्छा मात्र अविद्या. ಐದನೇ ಹೆಜ್ಜೆ ಆಗಿದೆ. ಸದಾ ಫಲದ ಇಚ್ಛೆಯಿಂದ ಮುಕ್ತರಾಗಿದ್ದರು ಮತ್ತು ಇಚ್ಛಾ ಮಾತ್ರ ಅವಿದ್ಯ. ಬ್ರಹ್ಮ ತಂದೆ
कोई भी कर्म के फल की इच्छा नहीं रखी, ಯಾವುದೇ ಕರ್ಮದ ಫಲದ ಇಚ್ಛೆಯನ್ನ ಇಡಲಿಲ್ಲ। हर वचन हर और कर्म में सदैव पिता की स्मृति होने कारण फल की इच्छा का संकल्प मात्र भी नहीं था। ಬ್ರಹ್ಮ ತಂದೆಗೆ ಪ್ರತಿಯೊಂದರಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಸದಾ ತಂದೆಯ ಸ್ಮೃತಿ ಇರುವ ಕಾರಣದಿಂದ ಫಲದ ಇಚ್ಛೆ ಅಥವಾ ಸಂಕಲ್ಪ ಮಾತ್ರನೂ ಕೂಡ ಇರ್ತಿರಲಿಲ್ಲ। ನಿಷ್ಕಾಮ ವೃತ್ತಿ से सबकी पालना की, ಬ್ರಹ್ಮ ಬಾಬಾ ನಿಷ್ಕಾಮ ವೃತ್ತಿಯಿಂದ ಎಲ್ಲರ ಪಾಲನೆ ಮಾಡಿದರು। पुरुषार्थ के प्रारब्ध के नॉलेज होते हुए भी उसमें अटैचमेंट नहीं रही। पुरुषार्थದ ಪ್ರಾರಬ್ಧದ ಜ್ಞಾನ ಇರ್ತಿತ್ತು, ಇದ್ರೂ ಕೂಡ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿರಲಿಲ್ಲ। ऐसे आप बच्चे भी नाम मान शान की इच्छा से परे, ಅದೇ ರೀತಿ ತಾವು ಮಕ್ಕಳು ಕೂಡ ನಾಮ ಮಾನ ಶಾನದಿಂದ ಪರೆಯಾಗಿದೆ। ಇಚ್ಛಾ ಮಾತ್ರ ಅವಿದ್ಯ, ಆ ಸ್ಥಿತಿಯಲ್ಲಿ ಇರುವಂತಹ ಇದ್ದು ಸೇವೆಯನ್ನ ಮಾಡಿದೆ। इसी विधि से सबकी पालना करो तब क्षमा के ऊपर परमाने फिदा होंगे। ಅದಕ್ಕೆ ಯಾವುದೇ ಫಲದ ಇಚ್ಛೆ ಇಲ್ಲದೆ ಸೇವೆ ಮಾಡಿರಿ, ಆಗ ದೀಪದ ಮೇಲೆ ದೀಪದ ಹುಳುಗಳು ಏನ್ ಮಾಡ್ತವೆ, ತನ್ನಿಂತಾನೆ ಬಲಿಹಾರಿಯಾಗ್ತವೆ। ಆರನೇ ಹೆಜ್ಜೆ ಆಗಿದೆ ನಿರಂತರ ಯೋಗಿಪನದ ಲಕ್ಷಣ। निरंतर योगीपन के लक्षण, जैसे ब्रह्मा बाप का हर संकल्प विश्व कल्याण की सेवा अर्थ रहा। ಹೇಗೆ ಬ್ರಹ್ಮ ತಂದೆಯ ಪ್ರತಿಯೊಂದು ಸಂಕಲ್ಪ ವಿಶ್ವದ ಕಲ್ಯಾಣದ ಸೇವೆ ಅರ್ಥವಾಗಿ ಇತ್ತು। हर बोल में नम्रता निर्माणता और महानता अनुभव कराए। ಬ್ರಹ್ಮ ಬಾಬಾ ಪ್ರತಿಯೊಂದು ಮಾತಿನಲ್ಲಿ ನಮ್ರತೆ ನಿರ್ಮಾಣತೆ ಮಹಾನತೆಯ ಅನುಭವವನ್ನು ಮಾಡಿಸಿದರು। स्मृति स्वरूप में एक तरफ बेहद का मालिक बन दूसरी तरफ विश्व के सेवाधारी। ಬಾಬರಿಗೆ ಸ್ಮೃತಿ ಇರ್ತಿತ್ತು, ಒಂದು ಕಡೆಗೆ ವಿಶ್ವದ ಬೇಹದ್ದಿನ ಮಾಲೀಕ ಇದ್ದೇನೆ ಅಂತಿರ್ತಿತ್ತು, ಇನ್ನೊಂದು ಕಡೆಗೆ ವಿಶ್ವದ ಸೇವಾಧಾರಿ ಇದ್ದೇನೆ। एक तरफ अधिकारीपन का नशा दूसरी तरफ सर्व के प्रति सत्कार। ಒಂದು ಕಡೆಗೆ ನಾನೇ ವಿಶ್ವದ ಅಧಿಕಾರಿ ಆಗ್ತೇನೆ ಅನ್ನುವಂಥದ್ದು ನಶೆ ಇತ್ತು, ಇನ್ನೊಂದು ಕಡೆಗೆ ಸರ್ವರ ಪ್ರತಿಯಾಗಿ ಸತ್ಕಾರದ ಭಾವನೆ ಇತ್ತು। सर्व आत्माओं के प्रति दाता व वरदाता बनकर रहे। ಬ್ರಹ್ಮ ತಂದೆ ಎಲ್ಲ ಆತ್ಮಗಳ ಪ್ರತಿಯಾಗಿ दाता ಮತ್ತು ವರದಾತ ಆಗಿ ಇದ್ರು। ठुकराने वाले ग्लानि करने वाले आत्मा को भी कल्याणकारी आत्मा का अनुभव कराए। ಬ್ರಹ್ಮ ತಂದೆ ಏನ್ ಮಾಡಿದ್ರು, ತಿರಸ್ಕಾರ ಮಾಡುವಂಥವರು ನಿಂದನೆ ಮಾಡುವಂಥವರು ಆ ಎಲ್ಲ ಆತ್ಮಗಳಿಗೂ ಕೂಡ ಕಲ್ಯಾಣಕಾರಿ ಆಗಿ ಕಲ್ಯಾಣಕಾರಿ ಆತ್ಮ ಅನ್ನುವಂಥ ಅನುಭವವನ್ನ ಮಾಡಿಸಿದರು। ಎಸೆ ಫಾಲೋ ಫಾದರ್ ಕರೋ, ಅದೇ ರೀತಿ ತಾವು ಕೂಡ ತಂದೆಯನ್ನ ಫಾಲೋ ಮಾಡಿರಿ। हर आत्मा को अपने से भी आगे बढ़ाने की शुभ भावना रखते हुए विश्व कल्याणकारी बनो। यदि निरंतर यही निरंतर योगीपन के लक्षण है। ಹಾಗೆ ತಾವು ಕೂಡ ಪ್ರತಿಯೊಂದು ಆತ್ಮದ ಪ್ರತಿಯಾಗಿ ಮುಂದುವರಿಸುವಂತಹ ಶುಭ ಭಾವನೆಯನ್ನಿಟ್ಟು ವಿಶ್ವ ಕಲ್ಯಾಣಕಾರಿಗಳು ಆಗಿರಿ। ಇದೇ ನಿರಂತರ ಯೋಗಿತನದ ಲಕ್ಷಣ ಆಗಿದೆ। ಏಳನೇ ಹೆಜ್ಜೆ ಆಗಿದೆ ಸಂಕಲ್ಪ ವ ಸ್ವಪ್ನ ಮಾತ್ರ ಬಿ ಲಗಾವು। ಸಂಕಲ್ಪ ಅಥವಾ ಸ್ವಪ್ನ ಮಾತ್ರನು ಕೂಡ ಸೆಳೆತದಿಂದ ಮುಕ್ತರು, ಆಕರ್ಷಣೆಯಿಂದ ಮುಕ್ತರು। ಯಾವ ರೀತಿ ಬ್ರಹ್ಮ ತಂದೆ ಹಳೆಯ ಜಗತ್ತಿನಲ್ಲಿದ್ರೂ ಕೂಡ किसी भी व्यक्ति व वैभव से संकल्प मात्र व स्वप्न मात्र भी लगाव मुक्त रहे। ಬ್ರಹ್ಮ ತಂದೆ ಹಳೆಯ ಜಗತ್ತಿನಲ್ಲಿದ್ರೂ ಕೂಡ ಯಾವುದೇ ವ್ಯಕ್ತಿ ವೈಭವದಿಂದನೂ ಸಂಕಲ್ಪ ಮಾತ್ರವು ಸ್ವಪ್ನ ಮಾತ್ರವು ಲಗಾವದಿಂದ ಸೆಳೆತದಿಂದ ಆಕರ್ಷಣೆಯಿಂದ ಮುಕ್ತರಾಗಿದ್ದರು। ಸದಾ ತ್ರಿಮೂರ್ತಿ ತಖ್ತ್ ನಸೀಬ್ ತ್ರಿಕಾಲದರ್ಶಿಪನ್ ಕೆ ಸ್ಮೃತಿ ಸ್ವರೂಪ್, ಸದಾ ತ್ರಿಮೂರ್ತಿ ತಖ್ತ್ ನಸೀನಾಗಿದ್ರು, त्रिकालदर्शी स्मृति स्वरूप ಆಗಿದ್ರು। हर कर्म के तीनों कालों को जानने वाले, ಪ್ರತಿಯೊಂದು ಕರ್ಮದ ಮೂರು ಕಾಲಗಳನ್ನ ತಿಳಿದಿರುವವರು, ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಕರ್ಮ ಅಥವಾ ಸುಕರ್ಮಿಗಳನ್ನಾಗಿ ಮಾಡಿದರು। ಪುರಾಣೆ ಸಂಸ್ಕಾರ और स्वभाव से उपराम रहे, ಹಳೆಯ ಸಂಸ್ಕಾರ ಮತ್ತು ಪ್ರಭಾವದಿಂದ ಉಪರಾಮಾಗಿದ್ದರು।
सदा साक्षीपन की सीट पर स्वयं को सेट रखा, जैसे फॉलो फादर कर सच्चे राजऋषि बन। ಹೇಗೆ ಬ್ರಹ್ಮ ತಂದೆ ಹಳೆಯ ಸಂಸ್ಕಾರ ಮತ್ತು ಸ್ವಭಾವದಿಂದ ಉಪರಾಮಾಗಿದ್ರು, ಸದಾ ಸಾಕ್ಷಿಪನದ ಸೀಟ್ ಮೇಲೆ ಸ್ವಯಂನನ್ನ ಸೆಟ್ ಮಾಡಿಕೊಂಡಿದ್ರು, ಹಾಗೆಯೇ ತಾವು ಮಕ್ಕಳು ಕೂಡ ಫಾಲೋ ಫಾದರ್ ಆಗಿ ಸತ್ಯ ರಾಜಋಷಿಗಳು ಆಗಿದೆ. 8ನೇ ಹೆಜ್ಜೆ ಆಗಿದೆ ಗಂಭೀರತಾ और ರಮಣೀಕತಾ का ಬ್ಯಾಲೆನ್ಸ್. ಗಂಭೀರತೆ ಮತ್ತು ರಮಣೀಕತೆಯ ಸಮತೋಲನ ಇತ್ತು. जैसे ब्रह्मा बाप की सूरत में सदा गंभीरता के चिन्ह और मुस्कुराहट देखी. ಯಾವ ರೀತಿ ಬ್ರಹ್ಮ ತಂದೆಯ ಚಹರೆ ಮೇಲೆ ಸದಾ ಗಂಭೀರತೆ ಚಿಹ್ನ ಇತ್ತು ಮತ್ತು ಸದಾ ಮುಗುಳ್ನಗು ಇತ್ತು. गंभीरता अर्थात अंतर्मुखता, उसकी निशानी सदा सागर के तले में कोई रहे. ಹೇಗಿತ್ತು ಅಂದ್ರೆ ಗಂಭೀರತೆ ಅರ್ಥಾತ್ ಅಂತರ್ಮುಖತೆ ಇತ್ತು. ಆ ಅಂತರ್ಮುಖತೆಯ ನಿಶಾನೆ ಏನು ಅಂದ್ರೆ ಸದಾ ಸಾಗರದ ಆಳದಲ್ಲಿ ಮುಳುಗಿರ್ತಿದ್ರು. अभी अभी मनन चिंतन करने वाला चेहरा और अभी अभी रमणीक अर्थात मुस्कुराता हुआ चेहरा. ಒಮ್ಮೊಮ್ಮೆ ಈಗೀಗನೇ ಮನನ ಚಿಂತನೆ ಮಾಡುವಂತಹ ಚಹರೆ ಕಾಣಿಸ್ತಿತ್ತು, ಮತ್ತೆ ಅವಾಗ ನೋಡಿದಾಗ ರಮಣೀಕತೆ ಮತ್ತು ಮುಗುಳ್ನಗ್ತಾ ಇರುವಂತಹ ಚಹರೆ ಇರ್ತಿತ್ತು. तो दोनों ही लक्षण सूरत में देखे. ऐसे आपकी सूरत भी ब्रह्मा बाप की काफी स्वरूप को सूरत और सीरत से ब्रह्मा बाप दिखाई दे, ऐसे ब्रह्मा बाप की फोटो कापी बनो. ಇದಕ್ಕೆ ಬಾಬಾ ಹೇಳ್ತಾರೆ, ಈ ಎರಡು ಲಕ್ಷಣಗಳ ಚಹರೆಯಲ್ಲಿ ನೋಡಿದ್ರಿ, ಅದಕ್ಕೆ ತಮ್ಮ ಚಹರೆ ಮತ್ತು ನಡವಳಿಕೆ ಎರಡು ಬ್ರಹ್ಮ ತಂದೆಯ ಕಾಪಿ ಸ್ವರೂಪ ಆಗಿರಲಿ. ತಮ್ಮ ಸೂರತ್ ಮತ್ತು ಸೀರತದಿಂದ ಅಂದ್ರೆ ನಮ್ಮ ಚಹರೆ ಮತ್ತು ನಡವಳಿಕೆ ಎರಡರಲ್ಲಿಯೂ ತಂದೆಯ ಪ್ರತ್ಯಕ್ಷತೆ ಆಗಲಿ. ಈ ರೀತಿ ಬ್ರಹ್ಮ ತಂದೆಯ ಪ್ರತಿರೂಪ ಆಗಿರಿ, ಫೋಟೋ ಕಾಪಿ ಆಗಿರಿ. 9ನೇ ಹೆಜ್ಜೆ ಆಗಿದೆ ಲವಲೀನ ಸ್ಥಿತಿಗೆ ಅನುಭವ ದ್ವಾರ ಸಾಕ್ಷಾತ್ಕಾರ ಮೂರ್ತ. ಲವಲೀನ ಸ್ಥಿತಿಯ ಮೂಲಕ ಅನುಭವದ ಮೂಲಕ साक्षात्कार मूर्तरू आगिरी. जैसे शुरू में घर बैठे ब्रह्मा रूप का साक्षात्कार होता था, सभी अनुभव करते थे जैसे प्रैक्टिकल में कोई बोल रहा है, इशारा कर रहा है. ಪ್ರಾರಂಭದಲ್ಲಿ ಯಜ್ಞದಲ್ಲಿ ಸಾಕ್ಷಾತ್ಕಾರ ಆಗ್ತಿತ್ತು, ಎಲ್ಲರಿಗೂ ಅನುಭವ ಆಗ್ತಿತ್ತು. ಪ್ರಾಕ್ಟಿಕಲ್ ನಲ್ಲಿ ಯಾರೋ ನಮಗೆ ಕರೀತಾ ಇದ್ದಾರೆ, ಯಾರೋ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಯಾರೋ ನಮಗೆ ಇಶಾರೆ ಮಾಡ್ತಾ ಇದ್ದಾರೆ ಅಂತ अनुभव ಆಗ್ತಿತ್ತು. ऐसे ही अंत में निमित्त बनी हुई आत्माओं द्वारा यह अनुभव होगा. ಅಂತ್ಯದಲ್ಲಿಯೂ ಕೂಡ ನಿಮಿತ್ತ ಆಗಿರುವಂತ ಆತ್ಮಗಳ ಮುಖಾಂತರ ಈ ಅನುಭವ ಆಗ್ತದೆ. इसके लिए ब्रह्मा बाप समान सदा एक के प्यार में समाये हुए हो. ಅದಕ್ಕಾಗಿ ಬ್ರಹ್ಮ ತಂದೆಯ ಸಮಾನ ಸದಾ ಒಬ್ಬ ತಂದೆಯ ಪ್ರೀತಿಯಲ್ಲಿ ಮುಳುಗಿರುವಂತವರು ಆಗಿರಿ. यह लवलीन स्थिति साक्षात्कार मूर्त बना देगी. ಈ ರೀತಿ ಲವಲೀನ ಆಗಿರುವಂತಹ ಸ್ಥಿತಿ ಸಾಕ್ಷಾತ್ಕಾರ ಮೂರ್ತರನ್ನಾಗಿ ಮಾಡ್ತದೆ. ಬುದ್ಧಿ ಪರ್ ಕಿಸಿ ಭಿ ಪ್ರಕಾರ ಕಾ ಬೋझ ನ ಹೋ. ಬುದ್ಧಿಯಲ್ಲಿ ಯಾವುದೇ ಪ್ರಕಾರದ ಭಾರ ಇರಬಾರದು. ದಿನಚರ್ಯ ಬಾಪ್ ಸಮಾನ ಹೋ. ದಿನಚರಿ ತಂದೆ ಸಮಾನ ಇರಬೇಕು. तब आदि से अंत के दृश्य का अनुभव कर सकेंगे. ಆಗ ಆದಿಯಿಂದ ಆದಿ ಹೇಗಿತ್ತೋ ಹಾಗೆ ಅಂತ್ಯದ ದೃಶ್ಯದ ಅನುಭವವನ್ನು ಕೂಡ ಮಾಡುವಿರಿ. 10ನೇ ಹೆಜ್ಜೆ ಆಗಿದೆ ಸರ್ವ ಗುಣಮೇ ಮಾಸ್ಟರ್ ಸಾಗರ್. ಬ್ರಹ್ಮ ತಂದೆ ಏನಾಗಿದ್ರು ಸರ್ವ ಗುಣಗಳಲ್ಲಿ ಮಾಸ್ಟರ್ ಸಾಗರ ಆಗಿದ್ರು. जैसे ब्रह्मा बाप सर्व गुण में मास्टर सागर बने, सर्व शक्तियों का वर्षा प्रैक्टिकल जीवन में अनुभव किया. ಬ್ರಹ್ಮ ತಂದೆ ಮಾಸ್ಟರ್ ಸರ್ವ ಗುಣಗಳಲ್ಲಿ ಮಾಸ್ಟರ್ ಸಾಗರ ಆಗಿದ್ರು. ಸರ್ವ ಶಕ್ತಿಗಳ ರೂಪಿ ಆಸ್ತಿಯನ್ನ ಪ್ರಾಕ್ಟಿಕಲ್ ಜೀವನದಲ್ಲಿ ಅನುಭವ ಮಾಡಿದ್ರು. ಶಿವಬಾಬಾವರಿಂದ ಪಡೆದಿರುವಂತಹ ಎಲ್ಲ ಶಕ್ತಿಗಳನ್ನ ಆಸ್ತಿಯ ರೂಪದಲ್ಲಿ ಅನುಭವ ಮಾಡಿದ್ರು. साथ साथ आत्मा की जो श्रेष्ठ व महान स्टेज है, संपूर्ण निर्विकारी, सर्वगुण संपन्न, 16 कला संपन्न, मर्यादा पुरुषोत्तम और संपूर्ण अहिंसक, इस महानता को जीवन में लाया. ಬ್ರಹ್ಮ ತಂದೆ ಜೊತೆಗೆ ಆತ್ಮದ ಶ್ರೇಷ್ಠ ಮಹಾನ್ ಸ್ಥಿತಿಯಲ್ಲಿ ಇರ್ತಾ ಇದ್ರು.
ಸಂಪೂರ್ಣ ನಿರ್ವಿಕಾರಿಗಳು, ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಮರ್ಯಾದಾ ಪುರುಷೋತ್ತಮರು, ಸಂಪೂರ್ಣ ಅಹಿಂಸಕರು, ಈ ಎಲ್ಲ ಗುಣಗಳ ಮಹಾನತೆಯನ್ನು ಜೀವನದಲ್ಲಿ ತಂದಿದ್ರು. ऐसे आप बच्चे भी सर्वगुणों सर्व कलाओं में संपन्न बनो. ಅದೇ ರೀತಿ ತಮ್ಮ ಮಕ್ಕಳು ಎಲ್ಲ ಗುಣಗಳನ್ನು ಎಲ್ಲ ಕಲೆಗಳಿಂದ ಸಂಪನ್ನರು ಆಗಿದೆ. सर्वशक्तियों को अनुभव में लाते हुए सर्वगुणों में मास्टर सागर बनो. ಸರ್ವಶಕ್ತಿಗಳ ಅನುಭವ ಸರ್ವಶಕ್ತಿಗಳನ್ನು ಅನುಭವದಲ್ಲಿ ತಂದ ಸರ್ವಗುಣಗಳಿಂದ ಮಾಸ್ಟರ್ ಸಾಗರ ಆಗಿದೆ. तब वरदानी महादानी स्वरूप से सेवा कर सकेंगे. ಆಗ ವರದಾನಿ ಮತ್ತು ಮಹಾದಾನಿ ಸ್ವರೂಪದಲ್ಲಿ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆ. 11ನೇ ಹೆಜ್ಜೆ ಆಗಿದೆ. निमित्त और निर्माण चित्त की विशेषता से सच्चे सेवाधारी. ನಿಮಿತ್ತ ಮತ್ತು ನಿರ್ಮಾಣ ಚಿತ್ತದ ವಿಶೇಷತೆಯಿಂದ ಸತ್ಯವಾದ ಸೇವಾದಾರಿಗಳು ಆಗಿದ್ದರು. ब्रह्मा बाप सदा अपने को निमित्त मात्र अनुभव करते हुए बहुत नम्र चित्त बन सच्चे सेवादारी रहे. ब्रह्मा ತಂದೆ ಸದಾ ತಮ್ಮನ್ನು ತಾವು ನಿಮಿತ್ತ ಮಾತ್ರ ಅಂತ ಅನುಭವ ಮಾಡ್ತಾ ಇದ್ರು. ಆ ಅನುಭವ ಮಾಡ್ತಾ ಬಹಳ ನಮ್ರ ಚಿತ್ತರಾಗಿ ಸತ್ಯ ಸೇವಾದಾರಿಗಳು ಆಗಿದ್ದರು. ಯಹ ಅಪನ ನ್ಯಾಚುರಲ್ ಸ್ವಭಾವ ಬನಾಯ. ಇದನ್ನ ತಮ್ಮ ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಂಡಿದ್ರು. उनके हर कर्तव्य से विश्व कल्याण की भावना स्पष्ट रूप में दिखाई दी. ಇದು ಪ್ರತಿಯೊಂದು ಕರ್ತವ್ಯದಲ್ಲಿ ವಿಶ್ವ ಕಲ್ಯಾಣದ ಭಾವನೆ ಸ್ಪಷ್ಟವಾಗಿ ಕಂಡು ಬರ್ತಿತ್ತು. अपने सुख के साधनों का, अपने गुणों का और अपनी प्राप्त हुई सर्वशक्तियों का अन्य आत्माओं की उन्नति अर्थ दान कर महादानी बने. ಇದಕ್ಕೆ ಬ್ರಹ್ಮ ತಂದೆ ಏನು ಮಾಡ್ತಿದ್ರು? ತಮ್ಮ ಎಲ್ಲ ಸುಖದ ಸಾಧನಗಳು ಹಾಗೂ ತಮ್ಮಲ್ಲಿರುವಂತಹ ಎಲ್ಲ ಗುಣಗಳು, ತಮಗೆ ಸಿಕ್ಕಿರುವಂತಹ ಎಲ್ಲ ಶಕ್ತಿಗಳು ಅನ್ಯ ಆತ್ಮಗಳ ಉನ್ನತಿಯ ಅರ್ಥವಾಗಿ ದಾನಿ ಮತ್ತು ಮಹಾದಾನಿಗಳು ಆಗಿದ್ದರು. ಹರ್ ಏಕಕ್ಕೆ ಅವಗುಣಕ್ಕೂ ಗುಣಮೇ ಬದಲದಿಯ. ಬ್ರಹ್ಮ ಬಾಬಾ ಏನು ಮಾಡಿದ್ರು? ಪ್ರತಿಯೊಬ್ಬರ ಅವಗುಣಗಳನ್ನು ಗುಣಗಳಲ್ಲಿ ಪರಿವರ್ತನೆ ಮಾಡಿದರು. ನುಕ್ಸಾನ್ ಕೋ ಫಾಯ್ದೆ ಮೇ ಬದಲ್ ದಿಯ. ನುಕ್ಸಾನ್ ಇರೋದನ್ನ ಫಾಯ್ದೆಯಲ್ಲಿ ಪರಿವರ್ತನೆ ಮಾಡಿದರು. ನಿಂದಾ ಕೋ ಸ್ತುತಿ ಮೇ ಬದಲ್ ದಿಯ. ನಿಂದನೆ ಇದ್ದದನ್ನ ಮಹಿಮೆಯಲ್ಲಿ ಬದಲಾವಣೆ ಮಾಡಿದರು. ऐसी दृष्टि और स्मृति को धारण कर सच्चा सेवाधारी बन. ಹಾಗೆ ನಾವು ಮಕ್ಕಳು ಕೂಡ ದೃಷ್ಟಿ ಹಾಗೂ ಸ್ಮೃತಿಯಲ್ಲಿ ಧಾರಣೆ ಮಾಡಿಕೊಂಡು ಸತ್ಯ ಸೇವಾದಾರಿಗಳು ಆಗಬೇಕಾಗಿದೆ. 12ನೇ ಹೆಜ್ಜೆ ತ್ಯಾಗ और ಭಾಗ್ಯ दोनों में नंबर 1. ತ್ಯಾಗ ಮತ್ತು ಭಾಗ್ಯ ಎರಡರಲ್ಲಿಯೂ ನಂಬರ್ 1 ಆಗಿದ್ದರು. जैसे ब्रह्मा बाप आदि में स्थापना के कार्य प्रति साकार रूप में निमित्त बने. ಹೇಗೆ ಬ್ರಹ್ಮ ತಂದೆ ಆದಿಯಲ್ಲಿ ಸ್ಥಾಪನೆಯ ಕಾರ್ಯದ ಪ್ರತಿಯಾಗಿ ಸಾಕಾರದಲ್ಲಿ ನಿಮಿತ್ತ ಆಗಿದ್ದರು. ಅಲಪ के तार आई तो ಸೇವಾ ಅರ್ಥ ಸರ್ವಸ್ವ ತ್ಯಾಗ ಮೂರ್ತು ಬನೆ. ಇದಕ್ಕೆ ಅಲಪನ ಒಂದು ತಾರ್ ಬಂತು ಅಂತಂದ್ರೆ ಸೇವೆ ಅರ್ಥವಾಗಿ ಸರ್ವಸ್ವ ತ್ಯಾಗ ಮೂರ್ತ ಆದರು. ಅಲಪ್ ಅಂದ್ರೆ ಶಿವಬಾಬರವರ ತಾರ್ ಬಂತು ಸರ್ವಸ್ವ ತ್ಯಾಗವನ್ನು ಮಾಡಿದ್ರು. ತ್ಯಾಗ और ಭಾಗ್ಯ दोनों में नंबर 1 रहे. ತ್ಯಾಗ ಮತ್ತು ಭಾಗ್ಯ ಎರಡರಲ್ಲಿಯೂ ನಂಬರ್ 1 ಆಗಿದ್ದರು. अब अंत में भी बच्चों को ऊंचा उठाने के लिए व अव्यक्त बनाने के लिए अव्यक्त वतनवासी बने. ಅಂತ್ಯದಲ್ಲಿನೂ ಕೂಡ ಮಕ್ಕಳನ್ನ ಶ್ರೇಷ್ಠ ಮಾಡುವುದಕ್ಕಾಗಿ, ಎತ್ತರಕ್ಕೆ ಎತ್ತುವುದಕ್ಕಾಗಿ, ಅವ್ಯಕ್ತರನ್ನಾಗಿ ಮಾಡುವುದಕ್ಕಾಗಿ ಅವ್ಯಕ್ತ ವತನವಾಸಿಗಳು ಆದರು. तो त्याग और भाग्य दोनों में फॉलो फादर करते हुए स्वयं को और सेवा को संपन्न कर बाप समान ಅವ್ಯಕ್ತ ವತನವಾಸಿ ಬನ ಜಾओ. ಹಾಗೆ ನಾವು ಕೂಡ ತ್ಯಾಗ ಮತ್ತು ಭಾಗ್ಯ ಎರಡರಲ್ಲಿ ಫಾಲೋ ಫಾದರ್ ಆಗಿದ್ದು ಅಂದ್ರೆ ತಂದೆಯನ್ನು ಅನುಕರಣೆ ಮಾಡ್ತಾ ಸ್ವಯಂನನ್ನ ಹಾಗೂ ಅನ್ನನ ಸೇವೆಯನ್ನ ಸಂಪನ್ನ ಮಾಡಿ ತಂದೆ ಸಮಾನ ಅವ್ಯಕ್ತ ವತನವಾಸಿಗಳು ಆಗಿರಿ. 13ನೇ ಹೆಜ್ಜೆ ಆಗಿದೆ. ಶಕ್ತಿಶಾಲಿ ಮನಸ್ಸಾ ದ್ವಾರ ಶ್ರೇಷ್ಠ ವೈಬ್ರೇಷನ್ ಫೈಲಾನೆ ಕಿ ಸೇವಾ.
ಶಕ್ತಿಶಾಲಿ ವಾಯುಮಂಡಲದ ಮುಖಾಂತರ ಅಂದರೆ ಶಕ್ತಿಶಾಲಿ ವೈಬ್ರೇಷನ್ ಮುಖಾಂತರ ಮನಸ್ಸಿನ ಮೂಲಕ ಶ್ರೇಷ್ಠ ವಾಯುಮಂಡಲವನ್ನು ನಿರ್ಮಾಣ ಮಾಡುವಂತಹ ಸೇವೆ. जैसे ब्रह्मा बाप रात को जाग करके भी वाइब्रेशन फैलाने की सेवा करते थे. ಹೀಗೆ ಬ್ರಹ್ಮ ತಂದೆ ರಾತ್ರಿಯೆಲ್ಲ ಎದ್ದು ಒಂದು ಶುದ್ಧ ಶ್ರೇಷ್ಠ ಶಕ್ತಿಶಾಲಿ ವಾಯುಮಂಡಲವನ್ನ ಸಂಕಲ್ಪದ ಮೂಲಕ ನಿರ್ಮಾಣ ಮಾಡ್ತಿದ್ರು. ಇಸ್ ಬಾತ್ ಮೇ ಜೋ ಓಟೆ ಸೆ ಅರ್ಜುನ್, ಈ ಮಾತಿನಲ್ಲಿ ಮೊದಲು ಮಾಡ್ತಿದ್ರು. कोई भी सेवा करते, रोटी बनाते, पहरा देते, ಶಕ್ತಿಶಾಲಿ ಸ್ಮೃತಿ ಸ್ವರೂಪ में रहो. ಇದಕ್ಕೆ ಏನೇ ರೊಟ್ಟಿ ಮಾಡ್ತಾ ಇದ್ರೆ, ಪಹರ ಮಾಡ್ತಾ ಇದ್ರೆ ಶಕ್ತಿಶಾಲಿ ಸ್ಮೃತಿ ಸ್ವರೂಪವಾಗಿ ಇರಬೇಕು. मनसा से विश्व की सेवा करो, विश्व सेवाधारी एक काम नहीं डबल काम करते हैं. ವಿಶ್ವ ಸೇವಾಧಾರಿಗಳು ಒಂದೇ ಕರ್ಮ ಮಾಡೋದಿಲ್ಲ, ಡಬಲ್ ಸೇವೆಯನ್ನ ಮಾಡುವಂತವರು. स्थूल हाथ चलते रहे और मनसा से शक्तियों का दान देते रहो. ಸ್ಥೂಲ ಕೈಯಿಂದ ಕರ್ಮ ಮಾಡ್ತಾ ಇದ್ದರೂ ಕೂಡ ಮನಸ್ಸಿನಿಂದ ಶಕ್ತಿಗಳನ್ನ ದಾನ ಮಾಡ್ತಾ ಇದೆ. ಗುಣಮೂರ್ತ ಬನಕರ್ ಸೇವಾ ಕರೋ ತೋ ಡಬಲ್ ಜಮಾ ಹೋ ಜಾಯೇಗಾ. ಗುಣಮೂರ್ತ ಆಗಿ ಸೇವೆ ಮಾಡಿರಿ, ಆಗ ಡಬಲ್ ಜಮಾ ಆಗ್ತದೆ. 14ನೇ ಹೆಜ್ಜೆ ಪರೋಪಕಾರಿಗೆ ಸಾಥ್ ಸಾಥ್ ಬಾಲ ಬ್ರಹ್ಮಚಾರಿ. ಬ್ರಹ್ಮ ತಂದೆ ಪರೋಪಕಾರಿಯ ಜೊತೆಗೆ ಬಾಲ ಬ್ರಹ್ಮಚಾರಿ ಆಗಿದ್ರು. ब्रह्मा बाप सदा परोपकारी बनकर रहे, साथ साथ इस मरजीवा जीवन में सदा आदि से अंत तक बाल ब्रह्मचारी बनकर रहे. ಬ್ರಹ್ಮ ತಂದೆ ಸದಾ ಪರೋಪಕಾರಿಯಾಗಿದ್ರು. ಜೊತೆಗೆ ಈ ಮರಜೀವ ಜನ್ಮದಲ್ಲಿ ಅಂದ್ರೆ ಪರಮಾತ್ಮನು ಈ ದೇಹವನ್ನ ಆಧಾರವಾಗಿ ಪಡೆದರು, ಹೊಸ ಜನ್ಮವನ್ನು ಕೊಟ್ಟರು. ಯಾವಾಗ ಹೊಸ ಜನ್ಮವನ್ನು ತಗೊಂಡ್ರು ಆದಿಯಿಂದ ಅಂತ್ಯದವರೆಗೆ ಬಾಲ ಬ್ರಹ್ಮಚಾರಿಗಳಾಗಿದ್ದರು. ಬ್ರಹ್ಮಚಾರಿ ಜೀವನ ಅರ್ಥಾತ್ ಬ್ರಹ್ಮ ಸಮಾನ ಪವಿತ್ರ ಜೀವನ. ಬ್ರಹ್ಮಚಾರಿ ಜೀವನ ಅಂತಂದ್ರೆ ಬ್ರಹ್ಮ ಸಮಾನ ಪವಿತ್ರ ಜೀವನ. जिसको ब्रह्मचारी कहो और ब्रह्मचारी कहो, इसमें आदि से अंत तक अखंड बनो. ಹಾಗೆ ನಾವು ಕೂಡ ಆದಿಯಿಂದ ಅಂತ್ಯದವರೆಗೆ ಅಖಂಡವಾಗಿರಬೇಕು. किसी भी प्रकार की पवित्रता अर्थात स्वच्छता खंडित न हो तब पूजनीय बनेंगे. ಯಾವುದೇ ಪ್ರಕಾರದಿಂದಲೂ ಪವಿತ್ರತೆ ಅಥವಾ ಸ್ವಚ್ಛತೆ ಖಂಡಿತ ಆಗಬಾರದು, ಪೂಜನೀಯ, ಆಗ ತಾವು ಪೂಜನೀಯ ಆಗುವಿರಿ. ಇಸೇ ಹಿ ಫಾಲೋ ಫಾದರ್ कहते हैं. ಇದಕ್ಕೆ ಫಾಲೋ ಫಾದರ್ ಅಂತ ಹೇಳಲಾಗ್ತದೆ. 15ನೇ ಹೆಜ್ಜೆ ಪರಿವರ್ತನ ಶಕ್ತಿ ದ್ವಾರ ಸದಾ ವಿಜಯಿ. ಪರಿವರ್ತನೆ ಶಕ್ತಿಯ ಮೂಲಕ ಸದಾ ವಿಜಯಿಗಳು. ಬ್ರಹ್ಮ ಬಾಪನೆ परिवर्तन शक्ति द्वारा किसी के बोल और भाव को परिवर्तन किया. निंदा को स्तुति में, ग्लानि को गायन में परिवर्तन किया. ಬ್ರಹ್ಮ ತಂದೆ ಪರಿವರ್ತನೆ ಶಕ್ತಿಯ ಮೂಲಕ ಯಾವುದೇ ಮಾತನ್ನ, ಯಾವುದೇ ಭಾವನೆಯನ್ನ ಪರಿವರ್ತನೆ ಮಾಡಿದರು. ನಿಂದನೆಯನ್ನ ಸ್ತುತಿಯಲ್ಲಿ, ನಿಂದನೆಯನ್ನು ಗ್ಲಾನಿಯನ್ನ ಗಾಯನದಲ್ಲಿ ಪರಿವರ್ತನೆ ಮಾಡಿದರು. अपमान को स्व अभिमान में, अपकार को उपकार में, माया के विग्रहों को बाप की लगन में मगन होने का साधन समझ परिवर्तित किया. तब सदा विजयी बने. ಬಾಬಾ ಏನ್ ಮಾಡಿದ್ರು, ಅಪಮಾನವನ್ನ ಸ್ವ ಅಭಿಮಾನದಲ್ಲಿ, ಅಪಕಾರವನ್ನ ಉಪಕಾರದಲ್ಲಿ, ಮಾಯೆಯ ವಿಘ್ನಗಳನ್ನ ತಂದೆ ಲಗನದಲ್ಲಿ ಮಗನಾಗುವಂತಹ ಸಾಧನ ಅಂತ ತಿಳಿದು ಪರಿವರ್ತನೆ ಮಾಡಿದ್ರು. ಆಗ ಸದಾ ವಿಜಯಿಗಳು ಆದರು. ऐसे फॉलो फादर ಗೆ फॉलो फादर आगे सिर्फ स्नेही आत्माओं के प्रति सहयोगी नहीं ना उम्मीदवार को भी उम्मीदों का सितारा बना दो. ಕೇವಲ ಸ್ನೇಹಿ ಆತ್ಮಗಳಿಗಷ್ಟೇ ಸಹಯೋಗಿ ಆಗುವುದು ಅಂತಲ್ಲ, ನಿರಾಶಾವಾದಿಗಳಿಗೂ ಕೂಡ ಆಶಯ ನಕ್ಷತ್ರಗಳನ್ನಾಗಿ ಮಾಡಿರಿ. तब कहेंगे कमाल, इसे कहा जाता है फॉलो फादर. ಆಗ ಹೇಳಲಾಗ್ತದೆ ಕಮಾಲ್ ಮಾಡಿದಂತೆ, ಅದಕ್ಕೆ ಹೇಳಲಾಗ್ತದೆ ತಂದೆಯನ್ನ ಅನುಕರಣೆ ಮಾಡುವುದು. 16ನೇ ಹೆಜ್ಜೆ ಆಗಿದೆ सदा आत्मिक स्थिति के दर्पण द्वारा स्व स्वरूप का दर्शन कराने वाले सिद्धि स्वरूप.
ಅಂದರೆ ಸದಾ ಆತ್ಮಿಕ ಸ್ಥಿತಿಯ ದರ್ಪಣದ ಮೂಲಕ ಸ್ವಸ್ವರೂಪದ ದರ್ಶನ ಮಾಡಿಸುವಂಥವರು ಸಿದ್ಧಿ ಸ್ವರೂಪರು। ब्रह्म बाप ने सदा आत्मिक स्थिति के शक्तिशाली दर्पण द्वारा आत्मा को सेकंड में स्वस्वरूप का दर्शन व साक्षात्कार कराया। ब्रह्मा ತಂದೆ ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಒಂದು ಶಕ್ತಿಶಾಲಿ ಕನ್ನಡಿಯ ರೂಪದಲ್ಲಿ ಅಂದರೆ ಶಕ್ತಿಶಾಲಿ ದರ್ಪಣದ ರೂಪದಲ್ಲಿ ಪ್ರತಿಯೊಂದು ಆತ್ಮಗಳಿಗೆ ಒಂದು ಸೆಕೆಂಡಿನಲ್ಲಿ ಸ್ವಸ್ವರೂಪದ ದರ್ಶನ ಮಾಡಿಸ್ತಾ ಇದ್ರು, ಅಂದರೆ ಸಾಕ್ಷಾತ್ಕಾರ ಮಾಡಿಸಿದ್ರು। इसी स्टेज को लाइट माइट हाउस की स्टेज कहते हैं। ಇದೇ ಸ್ಥಿತಿಗೆ ಲೈಟ್ ಮೈಟದ ಸ್ಥಿತಿ ಅಂತ ಹೇಳಲಾಗ್ತದೆ। जैसे बाप लाइट माइट स्वरूप सर्वशक्तिवान है, ब्रह्मा बाप भी उनके समान बने। ಹೇಗೆ ಪರಮಾತ್ಮ ತಂದೆ ಲೈಟ್ ಮೈಟದ ಸಾಗರ ಸ್ವರೂಪ ಇದ್ದಾರೆ, ಸರ್ವಶಕ್ತಿವಾನ್ ಇದ್ದಾರೆ, ಹಾಗೆ ಬ್ರಹ್ಮ ತಂದೆಯೂ ಕೂಡ ಅವರ ಸಮಾನ ಆದರು। ऐसे आप बच्चे भी बाप समान सर्व शक्तियों से संपन्न सिद्धि स्वरूप बनो। मस्तक मणि द्वारा सबको स्वस्वरूप का दर्शन कराओ। ಹಾಗೆ ತಾವು ಮಕ್ಕಳು ಕೂಡ ಬ್ರಹ್ಮೆಯ ಸಮಾನ ಆಗಿರಿ। ತಂದೆಯ ಮಕ್ಕಳಿಗೆ ಯಾವ ರೀತಿ ತಂದೆ ಸಮಾನ ಸರ್ವಶಕ್ತಿಗಳಿಂದ ಸಂಪನ್ನ ಮಾಡಿದರೋ, ಸಿದ್ಧಿ ಸ್ವರೂಪ ಮಾಡಿಸಿದರೋ ಆ ರೀತಿ ತಾವು ಆಗಿರಿ। ಮಸ್ತಕ ಮಣಿ ಮೂಲಕ ಎಲ್ಲರಿಗೂ ಸ್ವಸ್ವರೂಪದ ದರ್ಶನವನ್ನ ಮಾಡಿಸಿರಿ। 17ನೇ ಹೆಜ್ಜೆ संगम युग की प्रारब्ध के अनुभवी मोहब्बत में समाने वाले मेहनत मुक्त। ಸಂಘದ ಪ್ರಾರಬ್ಧದ ಅನುಭವಿಗಳು ಹಾಗೂ ಪ್ರೀತಿಯಲ್ಲಿ ಮುಳುಗಿ ಪರಿಶ್ರಮದಿಂದ ಮುಕ್ತರಾಗಿರುವರು। ಸಂಗಮ ಯುಗ मोहब्बत में समाने का युग है। ಈ ಸಂಗಮ ಯುಗ ಅಂತಂದ್ರೆ ಪ್ರೀತಿಯಲ್ಲಿ ಮುಳುಗುವಂತಹ ಯುಗ। ಮೆಹನತ್ ಕಾ ಯುಗ ನಹಿ ಮಿಲನ್ ಕಾ ಯುಗ। ಈ ಸಂಗಮ ಯುಗ ಏನಿದೆ ಪರಿಶ್ರಮದ ಯುಗ ಅಲ್ಲ, ಪರಮಾತ್ಮ ತಂದೆಯ ಜೊತೆಗೆ ಮಿಲನ ಮಾಡುವಂತಹ ಯುಗ ಆಗಿದೆ। ಕ್ಷಮಾ और परवाने के समाने का युग। ದೀಪ ಮತ್ತು ದೀಪದ ಹುಳಗಳು ಸಂಪೂರ್ಣ ಸಮರ್ಪಣೆ ಆಗುವಂತಹ ಯುಗ ಆಗಿದೆ। ಬಚ್ಚಾ ಸಿರ್ ಕಾ ತಾಜ್ घर का श्रृंगार होता है। ಮಕ್ಕಳು ತಲೆಯ ಕಿರೀಟ, ಮುಕುಟದ ಕಿರೀಟಗಳು ಮತ್ತು ಮನೆಯ ಶೃಂಗಾರ ಆಗಿರ್ತಾರೆ। ಬ್ರಹ್ಮ ಕಾ ಬಾಲಕ ಸೋ ಮಾಲೀಕ ಹೋತಾ, ಬಾಪ ಕಾ ಬಾಲಕ ಸೋ ಮಾಲೀಕ ಹೋತಾ ಹೈ। ತಂದೆಯ ಮಕ್ಕಳೇ ಏನಾಗ್ತಾರೆ, ಮಾಲೀಕರಾಗ್ತಾರೆ। तो सदा इसी ಶ್ರೇಷ್ಠ ಸ್ಥಿತಿಗೆ ಅನುಭವಿ ಬನ। ಸದಾ ತಾವು ಕೂಡ ಇಂತಹ ಶ್ರೇಷ್ಠ ಸ್ಥಿತಿಯ ಅನುಭವಿಗಳು ಆಗಿರಿ। ಮನಸ वाचा कर्मणा संबंध संपर्क सब में फुट स्टेप कदम पर कदम रखते चलो। के ब्रह्मा ತಂದೆಯ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಪ್ರತಿಯೊಂದರಲ್ಲಿಯೂ ಬ್ರಹ್ಮ ತಂದೆಯ ಹೆಜ್ಜೆಯಲ್ಲಿ ಹೆಜ್ಜೆ ನೀಡ್ತಾ ನಡೆಯಿರಿ। संगम युग की प्रारब्ध बाप समान संपन्न स्टेज के तख्त नसीन बनो। ಸಂಗಮ ಯುಗದ ಪ್ರಾರಬ್ಧ ತಂದೆಯ ಸಮಾನ ಸಂಪನ್ನ ಸ್ಥಿತಿಯ ಸಿಂಹಾಸನ ಅಧಿಕಾರಿಗಳು ಆಗಿರಿ। ಸಂಪನ್ನ ಸ್ಟೇಜ್ ಕುछ ಗಡಿಯೋ ಕೆ ನಹಿ ಯಹ ತೋ ಜೀವನ। ಸಂಪನ್ನ ಸ್ಥಿತಿ ಅಂತಂದ್ರೆ ಕೆಲವು ಕ್ಷಣಗಳದ್ದಲ್ಲ, ಸದಾ ಜೀವನನೇ ಸಂಪನ್ನದ ಜೀವನ। ಫರಿಸ್ತಾ ಜೀವನ ಯೋಗಿ ಜೀವನ। ಅದಕ್ಕೆ ಏನು ಅನುಭವ ಮಾಡಬೇಕು ಅಂದ್ರೆ ಕೆಲವು ಕ್ಷಣಗಳಿಗಾಗಿ ನಮ್ಮ ಸ್ಥಿತಿ ಅಲ್ಲ, ನಮ್ಮ ಜೀವನನೇ ಏನಿರಬೇಕು ಅಂದ್ರೆ ಫರಿಸ್ತಾ ಜೀವನ, ಯೋಗಿ ಜೀವನ। ಇಂತಹ ಪ್ರೀತಿಯಲ್ಲಿ ಮುಳುಗಿರುವಂಥವರು ಮೆಹನತದಿಂದ ಪರಿಶ್ರಮದಿಂದ ಮುಕ್ತ ಜೀವನದ ಅನುಭವಿಯಾಗಿರಿ। ಪರಿಶ್ರಮದ ಜೀವನದಿಂದ ಮುಕ್ತ ಆಗಿರುವಂತಹ ಅನುಭವಿಗಳು ಆಗಿರಿ। 18ನೆಯ ಹೆಜ್ಜೆ ಆಗಿದೆ ಅವ್ಯಕ್ತ ಸೆ ವ್ಯಕ್ತ ಮೇ ಆನೆ ಕಾ ಅಭ್ಯಾಸ। ಅವ್ಯಕ್ತ ಸೆ ವ್ಯಕ್ತ ಮೇ ಆನೆ ಕಾ ಅಭ್ಯಾಸ, ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬರುವಂತಹ ಅಭ್ಯಾಸ। जैसे ब्रह्मा बाप अव्यक्त होते व्यक्त में प्रवेश को कार्य करते हैं, वैसे आप बच्चे अपने अव्यक्त स्थिति में रह व्यक्त कर्मेंद्रियों से कर्म कराओ। ಹೇಗೆ ಬ್ರಹ್ಮ ತಂದೆ ಏನ್ ಮಾಡ್ತಿದ್ರು ಅಂದ್ರೆ ಅವ್ಯಕ್ತ ಇದ್ರೂ ಕೂಡ ವ್ಯಕ್ತದಲ್ಲಿ ಪ್ರವೇಶ ಮಾಡಿ ಕಾರ್ಯವನ್ನು ಮಾಡ್ತಿದ್ರು, ಹಾಗೆ ತಮ್ಮ ಮಕ್ಕಳು ಕೂಡ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು
ವ್ಯಕ್ತ ಕರ್ಮೇಂದ್ರಿಯಗಳಿಂದ ಕರ್ಮವನ್ನ ಮಾಡಿಸಿರಿ. ದೃಷ್ಟಿ, ವಾಣಿ, ಸಂಕಲ್ಪ सब बाप समान हो. दृष्टि, वाणी, संकल्प ಎಲ್ಲವೂ ತಂದೆ ಸಮಾನ ಇರಲಿ. जैसे ब्रह्मा बाप बेहद का बाप है, वैसे बच्चों को भी समान बनना. ಹೇಗೆ ಬ್ರಹ್ಮ ತಂದೆ ಬೇಹದ್ದಿನ ತಂದೆ ಇದ್ದಾರೆ, ಹಾಗೆ ಮಕ್ಕಳು ಕೂಡ ತಂದೆ ಸಮಾನ ಆಗಿರಿ. ಜಿತನಿ ಸಮೀಪತಾ ಉತನಿ ಸಮಾನತಾ. ಎಷ್ಟೆಷ್ಟು ತಂದೆ ಸಮೀಪ ಬರ್ತೀವೋ ಅಷ್ಟೇ ಸಮಾನತೆ. अंत में आप बच्चे भी अपनी रचना के रचयिता बनकर प्रैक्टिकल में यह अनुभव करेंगे. अंत्यदಲ್ಲಿಯೂ ಕೂಡ ತಾವು ಮಕ್ಕಳು ತಮ್ಮ ರಚನೆಯ ರಚಯಿತ ಆಗಿ ಪ್ರಾಕ್ಟಿಕಲ್ ನಲ್ಲಿ ಈ ಅನುಭವ ಮಾಡುವಿರಿ. जैसे बाप को अपनी रचना देख रचयिता के स्वरूप की स्मृति स्वतः रहती है. ಹೇಗೆ ತಂದೆಗೆ ತನ್ನ ರಚನೆಯನ್ನು ನೋಡಿ रचयिता स्वरूपद स्मृति स्वतः बರ್ತದೋ, ऐसे स्टेज आप बच्चों की भी नंबरवार आनी है. ಅದೇ ರೀತಿ ನಾವು ಮಕ್ಕಳ ಸ್ಥಿತಿಯೂ ಕೂಡ ನಂಬರ್ವಾರ್ ಆಗಿ ಬರಬೇಕು. ಯಾವ ಸ್ಥಿತಿ ಅಂತಂದ್ರೆ, ಹೇಗೆ ತಂದೆ ತನ್ನ ರಚನೆಯನ್ನು ನೋಡಿ ನಾನು ರಚಯಿತ ಅನ್ನುವಂತ ಸ್ವರೂಪದ ಸ್ಮೃತಿ ಬರ್ತದೋ, ಹಾಗೆ ತಮ್ಮ ಮಕ್ಕಳಿಗೂ ಕೂಡ ನಂಬರ್ವಾರ್ ಆಗಿ ಬರಬೇಕು. ಓಂ ಶಾಂತಿ. ಈ 18 ಹೆಜ್ಜೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಂದ್ರೆ ಬ್ರಹ್ಮ ಬಾಬರವರ ವಿಶೇಷತೆಗಳು, ಬ್ರಹ್ಮ ಬಾಬರವರ 18 ಹೆಜ್ಜೆಗಳ ರೂಪದಲ್ಲಿ ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ಬ್ರಹ್ಮ ತಂದೆಯ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಡ್ತಾ ನಾವು ಬ್ರಹ್ಮ ತಂದೆ ಯಾವ ಸ್ಥಿತಿಯನ್ನು ಹೊಂದಿದ್ರೋ ಅದನ್ನೇ ನಾವು ಕೂಡ ಫಾಲೋ ಮಾಡಬೇಕಾಗಿದೆ. ಓಂ ಶಾಂತಿ.